ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕೊನೆಗೂ ಕಾಕ್ರೋಚ್ ಜನತಾ ಪಾರ್ಟಿ ಏನು ಮಾಡಬೇಕು ಅಂತ ಇಷ್ಟು ತಿಂಗಳುಗಳಿಂದ ಪ್ಲ್ಯಾನ್ ಮಾಡ್ತಾ ಇತ್ತು, ಅದನ್ನು ಸಕ್ಸಸ್ಫುಲಿ ಇವತ್ತು ನೆರವೇರಿಸಿದ್ದಾರೆ. ಅಂದರೆ ರಾಹುಲ್ ಗಾಂಧಿದೊಂದು ಸ್ಟೇಟ್ಮೆಂಟ್ ಇತ್ತು ಕೆಲವು ತಿಂಗಳ ಹಿಂದೆ, ಈ ದೇಶದ ಜೆನ್ಸಿಗಳೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ಕಾರವನ್ನು ಕೆಳಗಿಳಿಸ್ತಾರೆ, ಇಲ್ಲೂ ಕೂಡ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಗ್ತಿರುವ ಹಾಗೆ ಆಗಬಹುದು ಅಂತ ಅವ್ರದ್ದೊಂದು ಥಿಂಕಿಂಗ್ ಇತ್ತು. ನೇಪಾಳದ ಜೆನ್ಸಿ ದಂಗೆ, ಬಾಂಗ್ಲಾದೇಶನಲ್ಲಿ ನಡೆದ ದಂಗೆ, ಶ್ರೀಲಂಕಾದಲ್ಲಿ ನಡೆದಂತಹ ದಂಗೆ, ಇದೆಲ್ಲವನ್ನು ಎಕ್ಸಾಂಪಲ್ ಆಗಿಟ್ಕೊಂಡು ಭಾರತದಲ್ಲಿಯೂ ಸಹಿತ ಆ ಥರದ್ದೇನಾದರೂ ಆದರೆ ಸರ್ಕಾರವನ್ನು ಕೆಳಗಿಳಿಸುವ ಕೆಲಸ ಇನ್ನೂ ಈಸಿ ಆಗುತ್ತೆ ಅಂತ ಇವ್ರದ್ದೆಲ್ಲ ಪ್ಲ್ಯಾನ್ ಇತ್ತು. ಹಾಗೆ ಇಷ್ಟು ದಿನ ಜಂತರ್ ಮಂತರಲ್ಲಿ ಪರ್ಮಿಷನ್ನ ನಾಟಕಗಳು, ರಿಕ್ವೆಸ್ಟು, ಪೊಲೀಸ್ನವ್ರ ಕಾಲಿಗೆ ಬೀಳೋದು, ಆ್ಯಕ್ಟಿಂಗು, ಸೆಲ್ಫಿ, ದೇಶ ವಿರೋಧಿ ಮತ್ತು ಧರ್ಮ ವಿರೋಧಿ ಘೋಷಣೆಗಳನ್ನು ಕೂಗಿದ್ದು ಎಲ್ಲ ಆಗಿ ಇವತ್ತು ಸಂಸತ್ತಿಗೆ ಸಂಸತ್ತಿಗೆ ಹೋಗ್ಬಿಡೋಣ. ನಿಮಗೆ ನಿಜವಾಗಿಯೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತಗೊಳ್ಳೋ ಉದ್ದೇಶ ಅಷ್ಟೇ ಇದ್ದರೆ ನಿಮ್ಮ ಹೋರಾಟದ ಫೋಕಸ್ ಆ ಕಡೆ ಮಾತ್ರ ಇರಬೇಕಾಗಿತ್ತು. ಆದರೆ ಅದನ್ನು ಬಿಟ್ಟು ಅಲ್ಲಿ ಅವನು ಒಬ್ಬ ಕಾಮಿಡಿಯನ್ನು ಕರ್ಕೊಂಬರ್ತೀರಾ, ಅವನು ಬಂದು ಹೇಳ್ತಾನೆ ಸೀತೆಯ ಗಂಡನ ಹೆಸರು ಹೇಳ್ಕೊಂಡು ನೀತನ ಗಂಡನಿಗೆ ಸಹಾಯ ಮಾಡ್ತೀರಿ ಅಂತ ಅವನು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಮತ್ತೊಬ್ಬ ವ್ಯಕ್ತಿ ಬಂದು ನೀವು ಜೈ ಶ್ರೀರಾಮ್ ಅಂದರೆ ನಾನು ಜೈ ಸಂವಿಧಾನ ಅಂತೀನಿ ಅಂತಾರೆ. ಮತ್ತೊಬ್ಬ ಲೇಡಿ ಬಂದು ಪಾಕಿಸ್ತಾನದ 1970-80 ಸಮಯದಲ್ಲಿ ಬರೆದಂಥ ಒಂದು ಸಾಂಗ್, ಅದು ಒಬ್ಬನೇ ಅಲ್ಲ ಇದ್ದಾನೆ ಅನ್ನುವ ಅರ್ಥದಲ್ಲಿ ಏನೋ ಇದೆ, ಅದನ್ನು ಹಾಡ್ತಾರೆ ಆ ಸ್ಟೇಜ್ನಲ್ಲಿ ಬಂದು. ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಸೋನಮ್ ವಾಂಗ್ಚು ಅವರು ಉಪವಾಸ ಕೂತಿದ್ದಾರೆ, ಮತ್ತೊಂದು ಕಡೆ ಅದೇ CJP ಪಾರ್ಟಿಯ ಜನಗಳು ಅವ್ರ ಎದುರುಗಡೆನೇ ತಟ್ಟೆಗಟ್ಟಲೆ ಹಾಕ್ಕೊಂಡು ತಿಂತಾಯಿದ್ದಾರೆ. ಈಗ ಈ ಅಭಿಜಿತ್ ದೀಪ್ಗೆ ತನ್ನ ಹೋರಾಟದ ಎಕ್ಸ್ಟೆನ್ಷನನ್ನು ಇನ್ನೊಂದು ಸ್ವಲ್ಪ ಮುಂದಕ್ಕೆ ತೊಗೊಂಡೋಗಿ ಇವಾಗ ಸಂಸತ್ ಚಲೋ ಅಂತ ಹೋಗಿ ಇವತ್ತು ದೆಹಲಿಯಲ್ಲಿ ಲಿಟ್ರಲಿ ಮಾರಾಮಾರಿ ಆಗಿದೆ. ಪೊಲೀಸ್ನವರಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ, ಸಿಕ್ಕಿದ್ರಲ್ಲಿ ಹೊಡೆದಿದ್ದಾರೆ, ಬುಲ್ಡೆಗೆ ಹೊಡೆದಿದ್ದಾರೆ, ಗಾಯ ಬಂದಿದೆ, ಮೂಗು ಹೊಡೆದಿದ್ದಾರೆ. ಅಂದರೆ ನಾನು ಹೇಳಿದ್ನಲ್ಲ, ಇವರ ಪ್ಲ್ಯಾನ್ ಏನಿತ್ತು, ದೇಶದಲ್ಲಿ ಈ ಥರದ ಒಂದು ಅತಂತ್ರ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋದೇನಿತ್ತು. ಆ ನಿಟ್ಟಿನಲ್ಲಿ ಇವರ ಹೋರಾಟ ಏನು ನಡೀತಾ ಇತ್ತು ಅದನ್ನು ಜಂತರ್ ಮಂತರ್ನಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಥರದಲ್ಲೂ ಸಮಸ್ಯೆನೂ ಕೊಡಲಿಲ್ಲ. ಆಯಿತು ನೀವು ಮಾಡ್ಕೊಳ್ಳಿ ಅಂತೆಲ್ಲ ಬಿಟ್ಟು ಪರ್ಮಿಷನ್ನು ಕೊಟ್ಟು ನಿಮಗೆ ಹೆಂಗೆ ಬೇಕು ಹಂಗೆ ಬಿಟ್ಟ ಮೇಲೆ ಇವ್ರು ಯಾಕೋ ನಮ್ಮ ದಾರಿಗೆ ಬರ್ತಾ ಇಲ್ಲ, ನಾವಿವಾಗ ನಮ್ಮದೇನು ಪ್ಲ್ಯಾನ್ ಇದೆ ಅದನ್ನೇ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವ ಥರದಲ್ಲಿ ಇವುಗಳು ಏಕಾಏಕಿ ರಸ್ತೆಗಿಳಿದು ಸಂಸತ್ತಿಗೆ ನುಗ್ಗುವಂತೆ ಮಾಡಿ. ಆ ಸಂಸತ್ ಅಂದರೆ ಏನು? ಶಕ್ತಿ ಕೇಂದ್ರ ರೀ ಈ ದೇಶದ್ದು. ಅಲ್ಲಿ ಒಳಗಡೆ ಸಂಸದರಿರ್ತಾರೆ, ಮಂತ್ರಿಗಳಿರ್ತಾರೆ. ಸಂಸತ್ ಮೇಲೆ ಈ ದೇಶದ ಜನರೇ ಹೋಗಿ ದಾಳಿ ಮಾಡೋದು ಅಂತಂದರೆ ಇವರು ಅದೇ ನಾನು ಹೇಳಿದ್ನಲ್ಲ, ಇದನ್ನು ಶ್ರೀಲಂಕಾ ಮತ್ತು ನೇಪಾಳದಲ್ಲಿ ನಡೆದಂತಹ ದಂಗೆಗಳಿಗೆ ಪೂರಕವಾಗಿ ಅದನ್ನೇ ಮನಸ್ಸಲ್ಲಿಟ್ಟುಕೊಂಡು ಆ ಥರದ್ದೇ ಏನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರುವಂತಹ ಕೆಲಸದ ಥರ ಕಾಣುತ್ತಿದ್ದು. ಮೆಟ್ರೋ ರೈಲ್ಗಳನ್ನು ಸ್ಟಾಪ್ ಮಾಡಿದ್ದಾರೆ ಯಾವಾಗ ದಂಗೆ ಜಾಸ್ತಿ ಆಗ್ತಾಯಿತ್ತು ಆವಾಗ. ಮತ್ತೊಂದು ಕಡೆ ದೆಹಲಿಯ ಇಂಟರ್ನೆಟ್ ಸೇವೆಗಳನ್ನು ಬಂದ್ ಮಾಡಲಾಗಿದೆ ಸಾಕಷ್ಟು ಕಡೆ. ಜಂತರ್ ಮಂತರ್ನಿಂದ ಮತ್ತು ಯಾವುದು ಸಂಸತ್ ಕಡೆಗೆ ಹೋಗುವಂತಹ ರೈಲಿನ ಮಾರ್ಗಗಳೇನಿದೆ ಅದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಆದರೂ ಸಹಿತ ಇವರುಗಳು ನಾಟಕ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಸಂಸತ್ತಿಗೆ ನುಗ್ಗುವ ಪ್ರಯತ್ನ ಮಾಡಿದ್ದಾರೆ. ಹೊರಗಡೆ CJP ಪಾರ್ಟಿಯ ಅಂತ ಹೇಳಿಕೊಳ್ಳುವವರು ಹೊರಗಡೆ ಪ್ರೊಟೆಸ್ಟ್ ಮಾಡ್ತಾಯಿದ್ರೆ ಅಥವಾ ಗಲಾಟೆ ಮಾಡ್ತಾಯಿದ್ರೆ, ಒಳಗಡೆ ಅಪೋಸಿಷನ್ನವರು ಕಲಾಪ ಸರಿಯಾಗಿ ನಡೆಯೋಕ್ಕೆ ಬಿಡದೇ ಇರುವ ಹಾಗೆ ಒಳಗಡೆ ಅವ್ರದ್ದೇ ಬೇರೆ ಕತೆ. ಇಲ್ಲಿ ವಿಷಯ ನೋಡಿ, ನಿಜವಾಗಿಯೂ ಆರಂಭದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಉದ್ದೇಶ ಏನಿತ್ತು, ನೀಟ್ ಪರೀಕ್ಷೆಯಲ್ಲಿ ಆದಂತಹ ಅವಾಂತರಗಳನ್ನು ಗಮನದಲ್ಲಿಟ್ಟುಕೊಂಡು ಅವ್ರಿಗೆ ನ್ಯಾಯ ಸಿಗಬೇಕು ಅಂತಂದರೆ ಈ ಭ್ರಷ್ಟಾಚಾರದಲ್ಲಿ ಅಥವಾ ಈ ಒಂದು ಕುತಂತ್ರದಲ್ಲಿ ಯಾರ್ಯಾರು ಅದರ ಹಿಂದೆ ಇದ್ದಾರೋ ಅವರೆಲ್ಲರೂ ಇದಕ್ಕೆ ಶಿಕ್ಷೆ ಅನುಭವಿಸಬೇಕು. ಅದಕ್ಕೇನು ಮಾಡಬೇಕು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಶಿಕ್ಷಣ ಸಚಿವರಾಗಿ ಇದನ್ನು ನಿಭಾಯಿಸದೇ ಇದ್ದಿದ್ದಕ್ಕೆ ಅಂತ. ಹೋರಾಟ ಅಲ್ಲಿಗೆ ಸೀಮಿತ ಆಗಿದ್ದರೆ ದೇಶವ್ಯಾಪಿ ಇವರಿಗೆ ತುಂಬ ಸಪೋರ್ಟ್ ಸಿಗ್ತಾ ಇತ್ತು. ಆದರೆ ಹೋರಾಟದ ತಿರುವು ಬೇರೆ ಬೇರೆ ರೂಪಗಳನ್ನು ಪಡಿತಾ ಹೋಯ್ತಲ್ಲ, ಆವಾಗ ಇದು ಹೊಡೆಸ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ತುಂಬ ಕಷ್ಟ ಆಗೋಯಿತು ನಂಬೋದು ಇವರನ್ನು. ಇವರ ಹೋರಾಟದ ಉದ್ದೇಶಗಳು ನನಗೆ ಅರ್ಥ ಆಗಲಿಲ್ಲ. ಜನ ಕನ್ಫ್ಯೂಸ್ ಆದರು. ಇಲ್ಲ, ಇವರ ಉದ್ದೇಶ ನಿಜವಾಗಿಯೂ
ನೀಟ್ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದಲ್ಲ, ಇವರದ್ದು ದೇಶ ವಿರೋಧಿ ಮತ್ತು ಧರ್ಮ ವಿರೋಧಿ ಕುತಂತ್ರಗಳಿದೆ. ಯಾಕಂದರೆ ಅವ್ರ ಜೊತೆಗೆ ಸೇರ್ತಾ ಇರೋರೆಲ್ಲ ಅಲ್ಲಿ ನೀವು ನೋಡಿ, ಅಲ್ಲಿರುವ ಸಂಘ ಸಂಸ್ಥೆಗಳವ್ರನ್ನ ಸಪೋರ್ಟ್ ಮಾಡೋಕ್ಕೆ ಬಂದಿರೋರೆಲ್ಲ ಆ್ಯಂಟಿ ನ್ಯಾಷನಲ್ ಅಂತ ಏನು ಕರೆಸ್ಕೋತಾರಲ್ಲ ಅಂಥವರೇ ಜಾಸ್ತಿ ಬಂದು ಇವ್ರಿಗೆ ಸಪೋರ್ಟ್ ಕೊಟ್ಟಾಗ ಇವರ ಉದ್ದೇಶ ಒಳ್ಳೆಯದು ಮಾಡೋದಲ್ಲ, ದೇಶಕ್ಕೆ ಕೆಟ್ಟದ್ದು ಮಾಡೋದು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಇವರು ಇವತ್ತು ಮಾಡೋದನ್ನೆಲ್ಲ ಮಾಡೋ ತನಕ ಮಾಡಿ ನಾಟಕಗಳನ್ನು ಮಾಡಿ ಇವತ್ತು ರಸ್ತೆಗಳಿದ್ದು ಬೇರೆ ದಂಗೆ ಎದ್ದ ರಾಷ್ಟ್ರಗಳ ಹಾಗೆ ದೆಹಲಿಯಲ್ಲೂ ದಂಗೆ ಎಬ್ಬಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಪೊಲೀಸ್ನವರು ಅವರ ಕೈ ರುಚಿಯನ್ನು ತೋರಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಪೊಲೀಸ್ನವ್ರಿಗೂ CJP ಪಾರ್ಟಿಯ ಕಾರ್ಯಕರ್ತರು ಅಂತ ಕರೆದುಕೊಳ್ಳೋರು ಹೊಡೆದಿದ್ದಾರೆ. ಇದೀವಾಗ ನನ್ನ ಪ್ರಕಾರ ಕೇಂದ್ರ ಸರ್ಕಾರ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಮುಂದಿನ ಹಂತದಲ್ಲಿ ಈ ಎಕ್ಸ್ಟ್ರಾಕ್ಷನ್ ಮಾಡುವಂತಹ ಕೆಲಸವನ್ನು ಈಗ ಮಾಡದೇ ಇದ್ದರೆ ಕಷ್ಟ ಆಗುತ್ತೆ. ಇವ್ರನ್ನೆಲ್ಲ ಈಗ ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಈ ತಲೆಯಲ್ಲಿ ಹೊಕ್ಕಿದೆಯಲ್ಲ ಅವರಿಗೆ, ಈ ಥರದನ್ನೆಲ್ಲ ಸ್ವಲ್ಪ ಕಿತ್ತು ಹೊರಗಡೆ ಹಾಕಿ ಹಾಗಲ್ಲ ಹೀಗೆ ಅನ್ನೋದನ್ನು ಅರ್ಥ ಮಾಡಿಸಿದರೆ ಮಾತ್ರ ಒಳ್ಳೆಯದು. ಇಲ್ಲಾಂದರೆ ಈ ಸೆಲ್ಫಿ ತೆಗೆದುಕೊಳ್ಳುವ ಹುಚ್ಚಿರುವ ಅಭಿಜಿತ್ ದೀಪ್ಗೆ ಮುಂದಿನ ದಿನಗಳಲ್ಲಿ ಮತ್ತಿನ್ನೇನೋ ಈ ದೇಶದ ಪ್ರಧಾನಮಂತ್ರಿಯೇ ನಾನಾಗಿಬಿಡ್ತೀನಿ ಅನ್ನುವ ಮನಸ್ಥಿತಿಗೆ ಬಂದು ಇನ್ನಷ್ಟು ಕೆಟ್ಟ ಘಟನೆಗಳು ದೇಶದ ಮೂಲೆಯಲ್ಲಿ ನಡಿಬಾರ್ದು ಅನ್ನೋದು ನಮ್ಮ ಉದ್ದೇಶ. ನೀವೇನಂತೀರಿ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.